ವಸ್ತ್ರಣ ಬಾಯ್ ವಸ್ತ್ರಣ. ನಾವೆಲ್ಲಿ ಹೋಗ್ತಾ ಇರೋದು ಅಂತ ಗೊತ್ತಾ? ಎಲ್ಲಿ ಹೋಗ್ತಾ ಇರೋದು? ಬೇಬೆ ಚಿನ್ನ ಸಕಲ್ ಅವ್ರ ನಾಗಮಲೆಗೆ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ. ನಡುಮಲೆಯಿಂದ ಟೋಟಲ್ 14 ಕಿಲೋಮೀಟರ್ ಇರೋ ಈ ನಾಗಮಲೆ ಟೋಟಲ್ 6 ಕಿಲೋಮೀಟರ್ ಜೀಪೇ ಬರುತ್ತೆ. ಇನ್ನ ಒಂದು 6 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಜೀಪ್ಗೆ ಒಬ್ಬರಿಗೆ 100 ರೂಪಾಯಿ ತಗೊಂತಾರೆ. ಮತ್ತೆ ನೀವು ಆನ್ಲೈನಲ್ಲಿ ಅರಣ್ಯ ವಿಹಾರದಲ್ಲಿ 200 ರೂಪಾಯಿ ಕೊಟ್ಟು ಬುಕ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಆಫ್ಲೈನ್ ಟಿಕೆಟ್ ಕೂಡ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರೆ. ಮತ್ತು ನಾಗಮಲೆ ಏನಕ್ಕೆ ಫೇಮಸ್ ಅಂದರೆ ಇಲ್ಲಿ ಮಹದೇಶ್ವರರು ತಪಸ್ ಮಾಡ್ತಾ ಇದ್ದಾಗ ಅವ್ರಿಗೆ ಬಿಸಿಲು ತಾಗಬಾರ್ದು ಅಂದ್ಬಿಟ್ಟು ಒಂದು ಹಾವು ಅವರ ಹಿಂದೆ ಎಡೆ ನಿಂತ್ಕೊಂಡು ಅವ್ರಿಗೆ ಬಿಸಿಲಿಂದ ನೆರಳು ಕೊಡ್ತಂತೆ. ಅದನ್ನು ಈಗಲೂ ಕೂಡ ನಾವು ನೋಡ್ಬೋದು. 2 ಬಂಡೆ ಇದೆ, ಒಂದು ಲಿಂಗಾಕಾರದಲ್ಲಿದೆ, ಹಿಂದ್ಗಡೆ ಇನ್ನೊಂದು ಬಂಡೆ ಹಾವಿನ ಆಕಾರದಲ್ಲಿದೆ. ಅದು ಸೇಮು ಲಿಂಗಕ್ಕೆ ಹಾವು ನೆರಳು ಕೊಡ್ತಾ ಇರೋ ಥರನೇ ಇದೆ. ಅದನ್ನು ನೀವು ನೋಡ್ಬೋದು. ಲಾಸ್ಟಲ್ಲಿ ಅದು ಟಾಪಲ್ಲಿದೆ, ಲಾಸ್ಟಲ್ಲಿ ನೀವು ತೋರಿಸ್ತೀರಿ. ನೀವು ನೋಡಿ ಹೇಗಿದೆ ಅಂತ. ನಾಗಮಲೆ ನೋಡಿ, ನಾಗಮಲೆಗೆ ದಾರಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ದಾರಿ. ಫುಲ್ಲು ಸುತ್ತಲೂ ಬೆಟ್ಟ ಗುಡ್ಡನೇ ಇದೆ. ಬಂದವರೆಲ್ಲ ಎಲ್ಲ ಆಗ್ಬಾರ್ದು ಅಂತ ಅವ್ರು ಹಾಕಿದಾರೆ ನಡೆಯಲ್ಲ ಮನೆ ಎಲ್ಲ ಏನು ಮಾಡೋಕ್ಕಾಗಲ್ಲ. ಸುತ್ತ ಹಳ್ಳಿ ಜನಗಳಿದ್ದಾರೆ, ಊರಿದೆ, ಕಸ ಬಿದ್ದೇ ಬೀಳುತ್ತೆ. ಅದ್ರ ಜೊತೆಗೆ ಪ್ರವಾಸಿಗರು ಕೂಡ ಕಸ ಹಾಕಬಾರ್ದು, ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಚೆಕ್ ಮಾಡ್ತಾರೆ. ಆದ್ರೂ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ನಮ್ಮ ಒಳ್ಳೆ ವ್ಯೂ ಇದೆ ನೋಡಿ. ಫುಲ್ಲು ಊರುಗಳವರು ಭತ್ತದ ಗದ್ದೆ ಮಾಡ್ಕೊಂಡಿರೋದು. ಇವೆಲ್ಲ ಬೆಳೆ ಕೂಡ ಬೆಳೀತಾರೆ ಇಲ್ಲಿ. ಆದರೆ ಬೇಸಿಗೆಗಾಲ ಅಲ್ವಾ, ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾರೆ. ಮುಂದಿನ ಮಳೆಗಾಲದಲ್ಲಿ ಇಲ್ಲ ಚಳಿಗಾಲದಲ್ಲಿ ಬಂದರೆ ಇಲ್ಲೊಂದು ಯಾವುದನ್ನ ಬೆಳೆ ನೋಡ್ಬೋದು. ಇದೇ ರೀತಿ ಸಾಗುತ್ತೆ ನಮ್ಮ ಜರ್ನಿ. ಮಲೆಮಹದೇಶ್ವರ ಬೆಟ್ಟ ಸಖತ್ ಫೇಮಸ್ ಒಂದು ಹಿಂದೂ ಯಾತ್ರಾ ಕ್ಷೇತ್ರ. ಇದು ಸುತ್ತಮುತ್ತ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುವಂಥ ಒಂದು ಯಾತ್ರಾ ಕ್ಷೇತ್ರ. ಮಲೆಮಹದೇಶ್ವರರು ಸುಮಾರು ಒಂದು 600 ವರ್ಷಗಳ ಹಿಂದೆ ಜೀವಿಸಿದ್ರು. ಅವರು ಕಾರಣ ಜನ್ಮರು, ಯಾಕಂದರೆ ರಕ್ಕಸ ಶ್ರವಣನ ಸಂಹಾರಕ್ಕೋಸ್ಕರನೇ ಅವರ ಜನನ ಆಗಿದ್ದು. ಈ ಪ್ರಾಂತದಲ್ಲಿ ಶ್ರವಣ ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಜನಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದ. ಅವ್ರನ್ನ ಕಾಪಾಡೋಕ್ಕೋಸ್ಕರ ಶಿವನ ಅವತಾರವಾಗಿ ನಮ್ಮ ಮಲೆಮಹದೇಶ್ವರರು ಜನಿಸ್ತಾರೆ. ಸುತ್ತ ಟೋಟಲ್ 77 ಮಲೆಗಳಿದೆ. ಆ 77 ಮಲೆಗಳಿಗೆ ಒಡೆಯ ನಮ್ಮ ಮಲೆಮಹದೇಶ್ವರರು. ಮನೆಯವರು ಬಂದು 10 ರೂಪಾಯಿ ಕೇಳಿದ್ನು, ದಾನ ಮಾಡಿದ್ನು. ದಾನ ವೀರ ಶೂರ ಕರ್ಣ. ಅಲ್ಲಿ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋ ಹತ್ರ ಒಂದು ಅಂಗಡಿ ಹತ್ರ ಒಬ್ಬ ಹುಡುಗ ಬಂದ್ಬಿಟ್ಟು ಒಂದು 10 ರೂಪಾಯಿ ಕೇಳ್ದ ವೆಂಕಟೇಶ್ಗೆ. ನಮ್ಮ ವೆಂಕಿ ಒಂದು 10 ರೂಪಾಯಿ ಕೊಟ್ಟ. ಅವಾಗಿಂದ ಒಂದು ಮೈಂಡಲ್ಲಿ ಒಂದು ಸಾಂಗ್ ಹೋಗ್ತಾ ಇದೆ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ. ಅವರು ದಾನ ವೀರ ಶೂರ ಕರ್ಣ ಅಂತೆ ಅಂತ ಎಲ್ಲರೂ ಅಂತಾರೆ. ಅದು ನಮ್ಗೇನೋ ಕರೆಕ್ಟಾಗಿ ಗೊತ್ತಿಲ್ಲ. ಅದನ್ನ ನಮ್ಗೆ ಹೇಳಿದ್ದು ನೋಡಿ ಇವರೇ. ಈ ನಾಗಮಲೆ ಸತ್ಯಮಂಗಲ ಫಾರೆಸ್ಟ್ ರೇಂಜಲ್ಲಿ ಇದೆ. ಇಲ್ಲಿ ನಾವು ಹೋಗ್ತಾ ಇದ್ರೆ ಒಂದು 2-3 ಹಳ್ಳಿಗಳು ಸಿಗುತ್ತೆ ಈ ರೋಡಲ್ಲಿ. ಫುಲ್ಲು ಕಾಡ್ದಾರಿ. ಇಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ ಕೂಡ ಇಲ್ಲ, ಯಾಕಂದರೆ ಕಾಡಾಗಿರೋದ್ರಿಂದ ಅದರದೇ ರೀತಿಯ ಒಂದು ರೀತಿ ರಿವಾಜ್ಗಳಿರುತ್ತೆ. ಜನರು ಕೂಡ ಅದಕ್ಕೆ ಅವಲಂಬಿತವಾಗಿಬಿಟ್ಟಿದ್ದಾರೆ, ಅಭ್ಯಾಸ ಆಗೋಗಿದೆ ಅವ್ರಿಗೂ ಕೂಡ. ಅದ್ರ ತಕ್ಕನಂಗೆ ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಗಮನ ಹರಿಸಿ ಇವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ನಮ್ಮ ಸೈಂಟಿಸ್ಟ್ ಸೈಂಟಿಸ್ಟ್ ಹೇಳಿ, ಏನು ಹೇಳಿ. ಈ ಗಿಡ ಏನಿದೆ, ಹಾಂ, ನಾವು ಚಿಕ್ಕ ಹುಡುಗರು ಇದ್ದಾಗ ಏನೊಂದು ಗಾಯ ಆದಾಗ ನಮ್ಮ ಅಮ್ಮವರೆಲ್ಲ ಇದು ಕಿತ್ಕೊಂಡಿದ್ರಲ್ಲಿ ಒಂದು ಹಾಲು ಬರುತ್ತೆ. ಹಾಲು ಆ ಹಾಲು ಹಾಕಿದ್ರೆ ಗಾಯ ವಾಸಿ ಆಗೋಯ್ತು. ಈಗ ಈ ತರ ಗಿಡಗಳು ಕಾಣಿಸೋದೇ ರೇರ್ ಆಗ್ಬಿಟ್ಟಿದೆ. ಅದಾದ್ಮೇಲೆ ಮುಳ್ಳು ಕಿತ್ಕೊಂಡು ನಾಗಮಲೆ ಕಡೆಗೆ ನೋಡಿ ಇವು ಯಾವ ತರ ಇದೆ ಅಂತ. ಯಾವ್ದು ಹೇಳಪ್ಪ, ಗೊತ್ತಿಲ್ಲ ಅಷ್ಟೇ. ಏನದು ಸೈಂಟಿಸ್ಟ್? ಅದ್ಯಾವ್ದೋ ಗಿಡಕ್ಕೆ ಗಜ್ಜಿ ಬಂದ್ಬಿಟ್ಟೈತಿ ಬಂದಂಗೆ. ಇಲ್ಲಿ ನೋಡ್ರಿ, ನಮ್ಮ ಸೈಂಟಿಸ್ಟ್ ಅವ್ರು ಏನೋ ಕಂಡಿಡಿದ್ರು, ಅದೇನು ಅಂತ ಗೊತ್ತಿಲ್ಲ. ನಮ್ಮ ಸೈಂಟಿಸ್ಟ್ ಅವ್ರು ಹೇಳ್ತಾರೆ. ಸ್ವಲ್ಪ ಹಿಂದೆ ಹೋಗ್ರಿ, ಹೇಳಿ. ಇವನ್ ಐ ಡೋಂಟ್ ನೋ ಬ್ರೋ.
मतलब वो अलग ही लेवल का बंदा था। ಅವರೇ ಬೇಳೆ ಯಾರಣ ಇಬ್ರಿಗೆ ಸಿಗ್ತಾರ ಯಾರಿಗೆ ಯಾರಿಗೆ 30 ವರ್ಷ ನೋಡ್ರಿ ಇಲ್ಲಿ ಹುಡುಗಿ ಸಿಕ್ಕಿಲ್ಲ ಅಂತ ಅರ್ಕೆ ಕಟ್ಕೊಂಡು ನಾಗಮಲೆಗೆ ಬಂದಿದ್ದಾರೆ, ಟ್ರೆಕ್ಕಿಂಗ್ ಮಾಡ್ತಿದ್ದಾರೆ. ಎಂತೆಂತ ಅರ್ಕೆಗಳು ಇರ್ತಾವ. ಯಾರಾದ್ರೂ ಒಂದ್ ಆಂಟಿ ಇದ್ರೆ ನಿಮ್ಗೆ ಯಾರಾನ ಒಬ್ರು ಯಾರು ಇಂಟ್ರೆಸ್ಟೆಡ್ ಇದ್ರೆ ನೋಡಿ, ಇಬ್ರು ಹುಡುಗರು ರೆಡಿ ಇದಾರೆ ಇಲ್ಲಿ. ಅವ್ರ ಬ್ಯಾಸಿ ಮುಂದೆ ಹೊರಟೋಗವ್ರೆ. ಈ ಕಡೆ ಹೋಯ್ತಾರೆ ನನ್ನ ಮನೆ 15 ಎಕರೆ ಜಮೀನ್ ಐತೆ. ಬಿಳಿ ಶೆಲ್ಟ್ ಹುಡುಗಿರು ಮಾತ್ರ ಸಿಗ್ತಾ ಇಲ್ಲ. ಒಂದ್ ಕೋಟಿ ಬೆಲೆ ಹೋಗ್ತಾರೆ. ಕಾರಣ ಅತ್ತೆ ಮಕ್ಳು ಯಾರಿಲ್ಲ ಇದಾರೆ. ಇವನಿಗೆ ಯಾರು ಇಷ್ಟ ಆಯ್ತಿಲ್ಲ. ಇವ್ರಿಗೆ ಇಷ್ಟ ಆಗ್ತಲ್ಲ, ಅವ್ರಿಗೆ ಇವ್ರು ಇಷ್ಟ ಆಗ್ತಿಲ್ಲ. ಇವನಿಗೆ ಎಲ್ಲರಿಗೂ ಇಷ್ಟ ಆಗ್ಯಾವ್ರೆ. ಹಾ ಇಷ್ಟ ಆಯ್ತಲ್ಲ. ಹೌದಾ? ಸ್ವಲ್ಪ ಕರ್ಗವನ್ ಅಷ್ಟೇ ನಮ್ಮ ಹುಡುಗ. ಹಾ ಅಣ್ಣ ಬ್ಯೂಟಿ ಕರ್ರಗ್ ಮಾರೋದೆಲ್ಲ ಬ್ಯಾಟ್ರಿ ನೋಡಿ, ಕರ್ರು ಅಂದಿದ ತಕ್ಷಣ ನೋಡಿ ಇಲ್ಲಿ ಮಾತಾಡ್ತಾರೆ ನೋಡಿ. ಫುಲ್ ಡಿಮ್ಯಾಂಡ್ ಡಿಮ್ಯಾಂಡ್ ಇಲ್ಲ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ದಿಕ್ಕಾವ್ರಿ. ಅಣ್ಣ ಅಣ್ಣ ತುಮಕೂರು ಸಿಗಂಟೆ ಎಲ್ಲ ಬಂದಿದ್ದೀವಿ ಅಣ್ಣ. ಹಾ ಆ ಕಡೆ ಕುರಿ ಕಾಯರಿಗೆ ಅಷ್ಟು ಸವಲತ್ತು. ಕಡೆ ಎಲ್ಲ ಹಂಗೆ ಬಿಡೋಣ. ಯಾರು ಭಾನುವಾರಕ್ಕ ನಡೆಯ ಮಂಗುತ್ತೆ. ಹಾ, ಭಾನುವಾರ. ವಾರ ಅಂತ ಗೊತ್ತಿಲ್ಲ, ಅದಕ್ಕೆ ನಿಂಗೆ ಹುಡುಗಿ ಸಿಕ್ಕಿಲ್ಲ. ಯಾಕಂದ್ರೆ ಹಿಂಗ ಅದಕ್ಕೆ ನಿಂಗೆ ಹುಡುಗಿ ಸಿಕ್ಕಿಲ್ಲ. ಸುಮ್ನಿರಣ. ನೋಡಿ ನಮ್ ಕರ್ಣ ನಮ್ಮ ದಾನವೀರ ಶೂರಕರ್ಣ ವೆಂಕಟೇಶ್ ಅವರು. ಅಣ್ಣ ಇನ್ನೊಂದು 1 ವೀಕ್ ಹಾ ಸರಿ ಅರೌಂಡ್ 18 ಅಂತಿದೆ ಯೂಟ್ಯೂಬ್ ಅಲ್ಲಿ. ನೆಟ್ವರ್ಕ್ ಸಿಕ್ಕಿರಲ್ಲ ನೋಡ್ತೀವಿ. ಹಾ ಕೊಡ್ಸೇನ? ಹಾ ನೋಡಿ, ಇದಕ್ಕೋಸ್ಕರ ನಮ್ ವೆಂಕಿಗೆ ಫುಲ್ಲು ಹುಡುಗಿರ್ ಡಿಮ್ಯಾಂಡ್. ಹುಡುಗಿರ್ ಸಿಗ್ತಾ ಇಲ್ಲ. ಡಿಮ್ಯಾಂಡ್ ಇದೆ ಹುಡುಗಿರಿಗೆ. ಆದ್ರೆ ನಮ್ ವೆಂಕಿಗ್ ಮಾತ್ರ ಫುಲ್ ಡಿಮ್ಯಾಂಡ್. ಎಲ್ಲಾ ಕಡೆ ಹುಡುಗಿರಿಗೆ ಡಿಮ್ಯಾಂಡ್, ಇಲ್ಲಿ ನಮ್ ವೆಂಕಿಗ್ ಡಿಮ್ಯಾಂಡ್. ಎಲ್ಲ ಓನ್ಲಿ ಫ್ಯಾನ್ಸ್ ಅಂತಾರೆ. ಇಲ್ಲ, ನಮಗ್ ಡಿಮ್ಯಾಂಡ್ ಅಂತ ನಂಗೆ ಗೊತ್ತಿಲ್ಲ. ಇವ್ರು ಎಲ್ಲ ಬರೀ ರೂಮರ್ಸ್ ಹುಟ್ಟಿಸ್ತಾವ್ರ ಇಲ್ಲಿ. ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ದೇವನಹಳ್ಳಿ ನಾಗೇಶ್ ಅವ್ರನ್ನ. ಅವ್ರು ಹೇಳ್ತಾರೆ ವೆಂಕಟೇಶ್ಗೆ ಯಾವ ತರ ಡಿಮ್ಯಾಂಡ್ ಇದೆ ಅಂತ. ದೇವನಹಳ್ಳಿಗೆ ನಂಬರ್ 1 ಬೌಲರ್, ಹಾ ದೇವನಹಳ್ಳಿ ನಂಬರ್ 1 ಬ್ಯಾಟ್ಸ್ಮನ್. ಹಾ ಆದ್ರೆ ಇವನಿಗೆ ಮಾತ್ರ ನಾಗೇಶ್ 4 ಸಿಕ್ಸ್ ಹೊಡಿತಾನೆ. ಅವನು ಅಲ್ಲಿ ಕೊಂಡನಹಳ್ಳಿಯಲ್ಲಿ ಹೊಡೆದಿರೋ ಬಾಲು ಇವತ್ತಿಗೂ ಸಿಕ್ಕಿಲ್ಲ. ನಾಸಾದವರು ಮೂನ್ಗೆ ಹೋಗಿ ಅಲ್ಲಿಂದ ಟೆಲಿಸ್ಕೋಪ್ ಹಾಕೋರೆ, ಯಾರು ಕಾಣಿಸ್ತಾ ಇಲ್ಲ ಬಾಲ್. ಮೊನ್ನೆ ಎಲಾನ್ ಮಸ್ಕ್ ಮಾರ್ಸ್ ಹೋಗಿದ್ದ. ನಾಸಾದವರು 4 ಜನ ಕಾಣಿಸೋರು. ಬಾಲು ಪಿಚ್ ಬಿದ್ದಿರೋ ಕುರುಹುಗಳಿದೆ. ಓ ಬ್ರೋ, ಆ ಪಿಚ್ ಮಾರ್ಕಲ್ಲಿ ಏನೋ ನೀರ್ ನಿಲ್ತಾ ಇದೆಯಾ? ಅದು ಇಷ್ಟು ಇನ್ನೇನು ಕೆಲವು ದಿನಗಳಲ್ಲಿ ಬರ್ತದೆ ರಿಪೋರ್ಟ್. ಹಾ ಈ ಮಾರ್ಚಾಗ ಮಳೆ ಬಿತ್ತಲ್ಲ, ಹಾ ಅದೇ ರೀಸನ್. ಏನೋ ಅವ್ನು 6 ಹೊಡ್ದ. ಆ ಬಾಲ್ ಮೇಲೆ ಕೈ ಇರೋ ಫಿಂಗರ್ ಪ್ರಿಂಟ್ ಎಲ್ಲ DNA ಚೆಕ್ ಮಾಡ್ತಿದ್ದಾರೆ ಅವರು. ಇವಾಗ ಮೂನ್ಗೆ 4 ಜನ ಕಳಿಸಿರೋದು ಏನಕ್ಕೆ ಅನ್ಕೊಂಡಿದೀರಿ? ಏನಕ್ಕೆ? ಇವ್ರು ಹೊಡ್ಸ್ಕೊಂಡಿರೋ ಬಾಲು, ನಾಗ ಹೊಡೆದಿರೋ ಬಾಲ್ನ ಸಂಶೋಧನೆ ಮಾಡಕ್ಕೆ 4 ಜನ ಕಳಿಸಿರೋದು. ಹೌದು, ಇವಾಗ ತಾನೇ ನೀವು ಮಾರ್ಸ್ ಅಂದ್ರೆ ನೀವು ಮೂನ್ ಅಂತ ಇವಾಗ ಸಡನ್ ಆಗಿ ಚೇಂಜ್ ಮಾಡ್ತಿದ್ದೀರಾ. ಮೂನಿಂದ ಮಾಸ್ಗೆ ಬೇರೆ ರೂಟ್ ಇದೆ, ರೂಟ್ ಚೇಂಜ್ ಮಾಡ್ಬೇಕು. ನಿಮ್ಗೆ ಡೈರೆಕ್ಟ್ ಸಿಗಲ್ಲ ಬಸ್ಸು. ಅದೇನೋ ಫಿಂಗರ್ ರೇ, ಇವಾಗ ನೋಡಿದ್ರೆ ಬಸ್ಸು ಅಂತ ಇದ್ದೀರಾ, ಬಸ್ ಅಂತ ಇದ್ದೀರಾ, ರಾಕೆಟ್ ಅಂತ ಇದ್ದೀರಾ. ಡಿಪ್ರೆಷನ್. ಹೋಗ್ತಾ ಇದ್ರೆ ಒಂದಷ್ಟು ಜನ ಸಿಕ್ಕಿದ್ರು, ಎಲ್ಲ ಹಾಸನವ್ರಂತೆ. ತುಂಬ ಚೆನ್ನಾಗಿದೆ ಅವ್ರ ಕಾನ್ವರ್ಸೇಷನ್ ಎಲ್ಲ. ಯಾವ ಥರ ಇದೆ ಅಂದರೆ ಅವರು ಫ್ರೆಂಡ್ಸು ಒಬ್ರಿಗೊಬ್ರು ರೇಗಿಸ್ಕೊಂಡು ಟ್ರೆಕ್ಕಿಂಗ್ ತುಂಬ ಎಂಜಾಯಬಲ್, ಮೆಮೊರಬಲ್ ಮಾಡ್ತಾ ಇದ್ದಾರೆ. ಬನ್ನಿ ಹಾಗೆ ಇನ್ನೂ ಮಾತಾಡ್ಸೋಣ, ಏನೇನು ಮಾತಾಡ್ತಾರೆ ಹಂಗೆ ನೋಡೋಣ. ಯಾರಣ್ಣ? ಅಣ್ಣ ಎಷ್ಟು ಹುಡುಗಿರ್ ಮೇಂಟೈನ್ ಮಾಡ್ತಾರೆ? ಅದಕ್ಕೆ ಮಿನಿಮಮ್ ಒಂದು 20 ಜನ ಅರ್ಕೋಣ. 20 ಇನ್ಸ್ಟಾಗ್ರಾಮ್ ಅಕೌಂಟ್ ತೆಗಿದ್ರೆ 450 ಜನ ಬರೀ ಹುಡುಗಿರೇ ಅವ್ರೆ. ಮತ್ತೆ ಅವ್ರು ಹುಡುಗಿರಿಲ್ಲ ಅಂತಿದ್ರಲ್ಲ, ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಕೊಡ್ಬೋದು. ಕೊಡ್ತೇನೆ ಕಣ, ಬರೀ ಯೂಸ್ ಮಾಡಿರೋನೆ ಕೊಡ್ತೇನೆ. ಅಣ್ಣ ಏನು ಹೇಳ್ತೀರಾ?
ಏನ್ ಹೇಳೋಣ, ಬಿಸಿಲು ನೆಟ್ವರ್ಕ್ ಏನಾರು ಇದ್ದಿದ್ರೆ ನಮ್ ಜೊತೆ ಬಂದಿರ್ತಿದ್ದಿಲ್ಲ ಎಲ್ಲೆಲ್ಲೋ ನಾನು. ನೀರ್ ಇಳಿತೈತಿ. ಅಣ್ಣ ನೀವು ಇದೇ ಮೊದಲನೇ ಸಲಿನಾ? ಇದೇ ಫಸ್ಟ್ ಕಾರಣ. ಇದೇ ಫಸ್ಟ್. ಹೋಸಲ ಬರ್ಬೇಕು ಅಂತ ಅನ್ಕೊಂಡಿದ್ದು, ಹಾ ಈ ಸಲ ಬಂದಿದೀವಿ. ಹಾ. ಹೇಗಿದೆ ಅಣ್ಣ ಎಕ್ಸ್ಪೀರಿಯನ್ಸ್? ಚೆನ್ನಾಗೈತೆ ಫ್ರೆಂಡ್ಸ್ ಜೊತೆ. ಈಗ ನೀವು ಸಿಕ್ಕಿದ್ದೀರಾ, ಇನ್ನೂ ಚೆನ್ನಾಗೈತೆ. ಒಳ್ಳೆ ಮಜ್ಜಿಗೆ ಸಿಗುತ್ತೆ, 10 ರೂಪಾಯಿ ಒಂದೊಂದು ಮಜ್ಜಿಗೆ. ಅಮೃತ ಅಮೃತ ಥರ ಇದೆ. ಇನ್ನ ಕುಡ್ದೇ ಇಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು ಬನ್ನಿ, ನಿಮ್ಗೆ ಏನೇನು ಆಯಾಸ ಆದ್ರೆ ಅಲ್ಲೇ ಮಜ್ಜಿಗೆ ಇರುತ್ತೆ, ಕುಡ್ಕೊಳ್ಳಿ ಆರಾಮಾಗಿ. ಚೆನ್ನಾಗಿದೆ ಪ್ಲೇಸು. ಕೇವಲ 10 ರೂಪಾಯಿ. 10 ರೂಪಾಯಿ. ಎಸ್, ಎಲ್ಲ 10 ರೂಪಾಯಿ ಅಲ್ಲಕ್ಕ. ಏನಿದೆ? ಕಳ್ಳೆ ಬೀಜ ಇದೆ, ಕಳ್ಳೆ ಬೀಜ ಇದೆ ಬೇಡ. ಅದು ಬ್ರೋ, ಕಳ್ಳೆ ಬೀಜ ಇದೆ ಬೇಡ. ಕಡ್ಡಿ ಎತ್ಕೊ. ಈ ಮಗದಿರಿ ಅದು ಕೇಳ್ತಾ ಇದೆ. ಅರ್ಷದ್ ನೀನೆಲ್ಲ ಓದ್ ಜಮ್ ಫ್ರೆಂಡ್ಸ್ ನಾವೆಲ್ಲ. ಇಲ್ಲ ನೋಡ್, ಕೈ ಕೊಡ್ತಾ ಇದ್ದೀನಿ ಉನ್ಕ. ಕಳ್ಳೆ ಬೀಜ ನೋಡಿದ್ರೆ ನೀನು ಹಂಗ್ ಕೈ ಕೊಡ, ಶಾಕ್ ಕೊಡ್ತಾ ಇದ್ದೀನಿ, ಶಾಕ್ ಕೊಡ್ತೀನಿ ನೋಡು. ಅವಾಗ ದೂರ ಹೋಗಿದ್ರಂತೆ. ಬೇಡ. ఓడిపోయిన నీ ప్రేమను గెలిపించుకోవటానికి చీకటి గడుపును చీల్చుకుంటూ మళ్ళీ పుడతావురా, మళ్ళీ పుడతావురా భైరవా. ಇದ್ಯಾಕೋ ನಮ್ ದೀಪಕ್ಕನ್ ಬಿಡೋ ತರನೇ ಕಾಣಿಸ್ತಿಲ್ಲ. ಅದ್ ನೋಡೋಣ. ಇವಾಗ ಸಬರಾದೀರಾ ಎಲ್ಲ ಅವ್ರ ವಂಶದವ್ರೆ. ಪೂರ್ವ ಜನ್ಮದಲ್ಲಿ ಅವಳು ಸೇವೆ ಆಲ್ಜಿಲೆ ಅಂತ ಕರೀತಾರಲ್ಲ ಊರಲ್ಲೆಲ್ಲ. ಅದೆಲ್ಲ ಕಪ್ಪೆ ತರ ಇಲ್ಲ, ಆದ್ರೆ ಇವ್ರು ಆಲ್ಜಿಲೆ ತರಲ್ಲೇ ಇದಾರೆ. ಅದು ಪ್ರೂವ್ ಆಗ್ತೈತೆ ನೋಡಿ. ಅವ್ರ ವಂಶದವ್ರು ಅವ್ರವ್ರೆ. ಫುಲ್ ಎನರ್ಜಿ. ಎಂತದ ಫುಲ್ ಎನರ್ಜಿ. ಹಾ ಅಣ್ಣ ಮುಗಿದ ದರ್ಶನ. ಹಿಂಗೆ ಬಂದಿದ್ರಿ ನೀವು? 7 ಗಂಟೆ. ಬಂದು 10 ಗಂಟೆಗೆ ಕೊಡ್ಕೊಡೋದು. ಎಲ್ಲ ಮಾದಪ್ಪನ ದಯ. ಮಾದಪ್ಪನ ದುಡ್ಡ ಸ್ವಾಮಿ ನೋಡಿದ್ವಿ. ಹಾ ವೆಂಕಿಯಲ್ಲಿ ನಿಮ್ ಫ್ರೆಂಡ್ಸ್ ಗಲಾಟೆ ಮಾಡ್ತಾ ಇದಾರೆ. ಅವ್ರ ಫ್ರೆಂಡ್ಸ್ ಅಲ್ಲಿರಲ್ಲ, ಈ ಕೆರೆಗಳಲ್ಲಿ ಮಳೆ ಬಿದ್ದಾಗ ವಟ ವಟ ಅಂತ ನೋಡಿ ಅವ್ರ ಫ್ರೆಂಡ್ಸ್. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ, ರಾವಣ. ಇಲ್ಲಿಂದ ನೋಡ್ಸ, ಇದು ನೋಡ್ಸ ವಿವೋ. ನಾವು ಪ್ರೂವ್ ಮಾಡ್ತೀರಿ. ನಿಮ್ದಾದ್ರೆ ಈಸಿಲಿ ಪ್ರೂವ್ ಆಗ್ತದೆ. ನಿಮ್ದು ಪ್ರೂವ್ ಮಾಡ್ತೀರಿ. ಫಸ್ಟ್ ಮಂಗ ಆಗಿದ್ರು, ಆಮೇಲೆ ನೀರಾಗಿ ಬಿದ್ಬಿಟ್ಟು ಕಪ್ಪೆ ಆಗ್ಬಿಟ್ರು. ಅದ್ ಪ್ರೂವ್ ಮಾಡಕ್ ಇವ್ರ ಹತ್ರ ಪ್ರೂಫ್ ಇಲ್ಲ. ಇವ್ರ ಬೇಕಾದ್ರೆ ಪ್ರೂವ್ ಇದೆ. ಆಲ್ಜಿಲೆ ಇಲ್ವ ಅಂತ ಇಡೀ ದೇವಹಳ್ಳಿ ಕರೀತಾರೆ. ಯಾಕಂದ್ರೆ ಆಲ್ಜಿಲೆ ತರ ಇದಾರೆ. ಯಾಕಂದ್ರೆ ನಾವು ವರ್ಷಿಪ್ ಗಾಡ್ ಅವರು ಕಪ್ಪೆ ಅಂತ ಅದೇ ಒಪ್ಪಂತ ಇಲ್ಲ ಅವರು. జింక ముందు ఊరు, సింహ ముందు కారు, నాది కెట్టన్న కొరక పోయి బతుకు కాల్చి బరట్ట అంతే కదా సార్. ಬಾನೇ ಎಕ್ಸ್ಟ್ರಾ ತೆಂಗ್ತು. ಡೇಂಜರಸ್. ಇಲ್ಲಿಂದ ಸುತ್ತಲೂ ಇರುವಂತ ಎಲ್ಲಾ ಮಲೆಗಳು ಕಾಣುತ್ತೆ. ತಮಿಳ್ನಾಡು, ಕೇರಳ, ಕರ್ನಾಟಕ ಎಲ್ಲ ಫುಲ್ಲು ಕವರ್ ಆಗ್ಬಿಡುತ್ತಿದ್ದು. ಬನ್ನಿ ಹೋಗೋಣ ಹಂಗೆ. ವೆಂಕಿ ನೋಡಿ, ಈ ಬೆಟ್ಟನೆಲ್ಲ ಯಾರು ಕೆತ್ತನೆ ಮಾಡಿದ್ದು ಅಂತಲ್ಲ ಐತೆ.
ಆರ್ಮಿ PSI ಪವನ್ ಸತ್ಯ. ಆರ್ಮಿ PSI ಆಗಿದ್ ಇವ್ರು ಆಗಕ್ ಮುಂಚೆ ಬರ್ದಿರೋದಿರ್ಬೇಕು, ಆಗಿದ್ರೆ ಈ ತರ ಎಲ್ಲ ಬರೀತಾ ಇರ್ಲಿಲ್ಲ. ಅವ್ರ ಫೋಟೋನ ಐತೆ ನೋಡ್ಸಿಲ್ಲನಾ? ಫೋಟೋ ಐತೆ ನೋಡಿದ್ರು, ಕ್ಯಾಮ್ರಾದಲ್ಲಿ ಐತೆ. ಅಂದ್ರೆ ವೀರಗಲ್ಲು ನೆಟ್ಬಿಟ್ಟವ್ರು ಇಲ್ಲಿ. ಆ ಕಲ್ಲಲ್ಲಿ ಅವನ್ ಚಿತ್ರ ಬರ್ದಿದಾರಂದ್ರೆ ಅವನೇ ದೊಡ್ಡದಾಗಿ ಸಾಧನೆ ಮಾಡಿದ್ದಾನೆ ಅಂತ ಅರ್ಥ. ಆ ಹೆಸರಿದ್ದೆ ಒಂದು ಚರಿತ್ರೆ ಇದೆ. ಜ್ಯೂಸ್ ನೆಸ್ಸಲ್ಲಿ ಕುಡಿಯೋದು, ಮಜ್ಜಿಗೆ ಇವಾಗ ಕುಡ್ಕೊಂಬಂದ್ರಿ. ನೀವು ತಿರ್ಗಾ ಮೇಲೆ ಬರ್ತೀರಾ ಅಲ್ಲ, ಅಲ್ಲಿ ಕುಡಿತೀವಿ. ಸ್ಕೂಲ್ಗೆ ಹೋಗ್ತಿರಲ್ವಾ? ಸ್ಕೂಲ್ಗೆ ಹೋಗ್ತಿರಲ್ವಾ? ರಿಟರ್ನ್ ಬರ್ತೀರಿ ಇಲ್ಲೇ ರೀ. ಏ ಕರ್ಣ, ನಿಮ್ ಕೈಯಾಗಾದಷ್ಟು ಸಹಾಯ ಮಾಡಿ ನೋಡು ಯಜಮಾನ. ನಾಗಮಲೆಗೆ ದಾರಿ, ಕಳ್ಳನಗಟ್ಟೆ ಭಕ್ತಾದಿಗಳು ಹೋಗಿ ಕೆಳಗೆ ಬರ್ತಾ ಇದ್ದಾರೆ. ನಾವಿನ್ನ ಮೇಲೆ ಹೋಗ್ತಾ ಇದ್ದೀವಿ. ಹಿಡೀರಿ ವೆಂಕಟೇಶ್.